ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ CAD NEST ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಇವತ್ತಿನ ಸೆಷನಲ್ಲಿ ನಿಮಗೆ ಫೋಲ್ಡರ್ ಕ್ರಿಯೇಷನ್ ಮಾಡಿ ಫೋಲ್ಡರ್ ಒಳಗಡೆ ಫೈಲನ್ನು ಹೇಗೆ ಸೇವ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ನೋಡೋಣ ಫೋಲ್ಡರ್ ಕ್ರಿಯೇಷನ್ ಎಲ್ಲಿ ಮಾಡಬೇಕು. ಫೋಲ್ಡರ್ ಕ್ರಿಯೇಷನ್ ಮೈ ಕಂಪ್ಯೂಟರಲ್ಲಿ ಡಿ ಡ್ರೈವಲ್ಲಿ ಮಾಡ್ಬೋದು. ಸೊ ಡಿ ಡ್ರೈವಲ್ಲಿ ಮಾಡಿ ನಾನು ನಿಮಗೆ ಡೆಸ್ಕ್ಟಾಪ್ ಮೇಲೆ ಫೋಲ್ಡರ್ ಕ್ರಿಯೇಷನ್ ಮಾಡಿ ಫೈಲ್ಸನ್ನು ಸೇವ್ ಮಾಡೋದನ್ನು ಹೇಳ್ಕೊಡ್ತೀನಿ. ದೆನ್ ಗೋ ಫಾರ್ ನ್ಯೂ ಫೋಲ್ಡರ್ ಕ್ರಿಯೇಷನ್ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ. ಸೊ ಐ ವಿಲ್ ಗಿವ್ CAD NEST ನೇಮ್. ಓಕೆ, ಸೊ ಈಗ ಈ CAD NEST ಅನ್ನೋ ಫೋಲ್ಡರ್ ಒಳಗಡೆ ನಾನು ಫೈಲ್ಸನ್ನು ಹೇಗೆ ಸೇವ್ ಮಾಡೋದು. ಎಕ್ಸಾಂಪಲ್ ಈಗ ನೋಟ್ ಪ್ಯಾಡಲ್ಲಿ ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀನಿ. ಸೊ ನೋಟ್ ಪ್ಯಾಡನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ನೋಟ್ ಪ್ಯಾಡಲ್ಲಿ ಒಂದು ಕಂಟೆಂಟ್ನ ಟೈಪ್ ಮಾಡಿರ್ತೀನಿ ಅಂದ್ಕೊಳ್ಳಿ. ಓಕೆ, ಇದನ್ನು ನಾನು ಫೋಲ್ಡರ್ ಒಳಗಡೆ ಹೇಗೆ ಸೇವ್ ಮಾಡಬೇಕು. ಗೋ ಫಾರ್ ಫೈಲ್, ದೆನ್ ಸೇವನ್ನು ಕೊಡಿ. ಸೇವನ್ನು ಕೊಟ್ಟ ಮೇಲೆ ನೀವು ಇಲ್ಲಿ ಫಸ್ಟು ಫೋಲ್ಡರ್ ಯಾವ ಲೊಕೇಶನಲ್ಲಿದೆ ನಿಮ್ಮ ಫೋಲ್ಡರ್. ಈಗ ನಮ್ಮ ಫೋಲ್ಡರ್ ಡೆಸ್ಕ್ಟಾಪ್ ಮೇಲಿದೆ. ಡೆಸ್ಕ್ಟಾಪನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚಿಂಗಲ್ಲಿ ಡೆಸ್ಕ್ಟಾಪನ್ನು ಚೂಸ್ ಮಾಡಿಕೊಂಡು ಫೋಲ್ಡರ್ ನೇಮ್ ಏನಂತ ಕೊಟ್ಟಿದ್ರಿ, CAD NEST ಅಂತ ಕೊಟ್ಟಿದ್ದೆ. CAD NEST ಅನ್ನು ಓಪನ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಫೈಲ್ ನೇಮನ್ನು ಕೇಳುತ್ತೆ. ಈಗ ಡೈರೆಕ್ಟಾಗಿ ಫೈಲ್ ನೇಮನ್ನು ಕೊಡ್ಬೋದು. ಐ ವಿಲ್ ಗಿವ್ ಲೆಟರ್. ಓಕೆ, ಇದು star.txt ಅನ್ನೋ ಎಕ್ಸ್ಟೆನ್ಷನಲ್ಲಿ ಸೇವ್ ಆಗುತ್ತೆ. ಸೊ ಹಾಗೆ ನಾನು ಸೇವ್ ಮಾಡಿದ್ರೆ ಫೋಲ್ಡರ್ ಒಳಗಡೆ ಸೇವ್ ಆಗಲ್ವಾ? ಫೋಲ್ಡರ್ ಒಳಗಡೆ ಸೇವ್ ಆಗಲ್ಲ, ಮೈ ಡಾಕ್ಯುಮೆಂಟಲ್ಲಿ ಸೇವ್ ಆಗುತ್ತೆ. ಈಗ ನಾನು ಫೈಲನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಫೋಲ್ಡರ್ ಒಳಗಡೆ ಓಪನ್ ಮಾಡಿದ್ರೆ ಫೋಲ್ಡರಲ್ಲಿ ನಿಮಗೆ ನೋಟ್ಪ್ಯಾಡ್ ಫೈಲ್ಸ್ ಇರುತ್ತೆ. ಓಕೆ, ಸೊ ಹಾಗೆ ನಾವು ಡಿಫಾಲ್ಟಾಗಿ ಸೇವ್ ಮಾಡಿದಾಗ ನನಗೆ ಫೈಲ್ಸನ್ನು ಓಪನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಫೋಲ್ಡರ್ ಒಳಗಡೆ ಪೇಸ್ಟ್ ಮಾಡಿದಾಗ ಸೇವ್ ಮಾಡಿದಾಗ ಫೋಲ್ಡರ್ ಒಳಗಡೆ ನೀವು ಯಾವಾಗ ಬಂದು ಓಪನ್ ಮಾಡು ನಿಮಗೆ ಫೋಲ್ಡರ್ ಒಳಗಡೆ ಫೈಲ್ ಸಿಗುತ್ತೆ. ಹಾಗೆ ವರ್ಡ್ ಪ್ಯಾಡ್ MS ವರ್ಡಲ್ಲಿ ಹೇಗೆ ಫೈಲ್ಸನ್ನು ಸೇವ್ ಮಾಡೋದು. ಸೊ MS ವರ್ಡನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಕಂಟೆಂಟ್ನ ಟೈಪ್ ಮಾಡ್ತೀನಿ. ಓಕೆ, ಸೊ ಈ MS ವರ್ಡಲ್ಲಿರುವಂತಹ ಫೈಲ್ಸನ್ನು ಕೂಡ ನಾನು CAD NEST ಅನ್ನೋ ಫೋಲ್ಡರ್ ಒಳಗಡೆ ಹಾಕಬೇಕು. ದೆನ್ ಗೋ ಫಾರ್ ಫೈಲ್, ಸೇವ್ ಮೀನ್ಸ್ ಸ್ಟೋರೇಜ್ ಇರುತ್ತೆ. ನಿಮಗೆ ಗೊತ್ತಿದೆ ಸೇವ್ ಆಪ್ಷನ್ಸ್ ಎಲ್ಲ. ಬಟ್ ನೀವೀಗ ಫೋಲ್ಡರ್ ಒಳಗಡೆ ಯಾವ ಮೆಥಡಲ್ಲಿ ನೀವು ಸೇವ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಸೇವ್ ಅಂದರೆ ಸ್ಟೋರ್ ಮಾಡೋದು. ಕ್ಲಿಕ್ ಆನ್ ಸೇವ್ ಅಂತ ಹೋಗಿ ಸೇವನ್ನ ಕೇಳಿದಾಗ ಏನು ಕೇಳುತ್ತೆ, ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಫೈಲ್ ನೇಮ್ ಆ್ಯಂಡ್ ಸೇವ್ ಆ್ಯಸ್ ಟೈಪ್ ಅಂತ ಕೇಳ್ತಾ ಇದೆ. ಈಗ ನೀವು ಎಲ್ಲಿ ಸೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಥಿಂಕ್ ಮಾಡಬೇಕು. ಎಲ್ಲಿ ಸೇವ್ ಮಾಡ್ತೀರಾ? ನಿಮ್ಮ ಫೋಲ್ಡ್ರ್ ಒಳಗಡೆ ಸೇವ್ ಮಾಡಬೇಕು. ಹೇಗೆ ಸೇವ್ ಮಾಡಬೇಕು? ಫಸ್ಟು ನೀವು ಎಲ್ಲಿ ಫೋಲ್ಡ್ರ್ ಇದೆ. ಈಗ ನಾನಿಲ್ಲಿ ಸರ್ಚಲ್ಲಿ ಹುಡ್ಕೊಳ್ಳೋಣ ಡೆಸ್ಕ್ಟಾಪ್ ಫೋಲ್ಡರ್. ಡೆಸ್ಕ್ಟಾಪ್ನ ಓಪನ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪಲ್ಲಿ ಯಾವ್ಯಾವ ಫೋಲ್ಡರ್ ಇದೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಡೆಸ್ಕ್ಟಾಪಲ್ಲಿ ಫೋಲ್ಡ್ರ್ ನೇಮ್ ಏನು ಕೊಟ್ಟಿದ್ರಿ, CAD NEST ಅಂತ ಕೊಟ್ಟಿದ್ವಿ. CAD NESTನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಫೈಲ್ ನೇಮನ್ನು ಕೊಡಿ. ಓಕೆ, ಸೊ ಫೈಲ್ 1 ಅಂತ ಕೊಡ್ತೀನಿ ಅಥವಾ ಫೈಲ್ ಅಂತಲೇ ಕೊಡ್ತೀನಿ ಅಥವಾ ಡಾಕ್ಯುಮೆಂಟ್ ಅಂತ ಕೊಡ್ತೀನಿ. ಓಕೆ, ದೆನ್ ಸೇವ್. ಸೊ ಹಾಗೆ ಈಗ ನಾವು MS ವರ್ಡಲ್ಲಿ ಫೈಲ್ನ ಸೇವ್ ಮಾಡಿರೋದು ಕೂಡ ನಿಮ್ಮ ಫೋಲ್ಡರ್ ಒಳಗಡೆ ಸಿಗುತ್ತೆ. ಹೇಗೆ ಗೊತ್ತಾಗುತ್ತೆ? ನೀವು ನೆಕ್ಸ್ಟ್ ಡೇ ಬಂದು ನಿಮ್ಮ ಫೋಲ್ಡರ್ನ ಜಸ್ಟ್ ಓಪನ್ ಮಾಡಿದ್ರೆ ನಿಮ್ಮ ಫೋಲ್ಡರ್ ಒಳಗಡೆ ಇರುವಂತಹ ಫೈಲ್ಸ್, ಸೊ ಏನು ಸೇವ್ ಮಾಡಿದ್ರಿ ಪ್ರಾಪರ್ ವೇಯಲ್ಲಿ ನಿಮಗೆ MS ವರ್ಡ್ ಡಾಕ್ಯುಮೆಂಟ್ ಫೈಲ್ಸ್ ಇಲ್ಲಿದೆ. ಓಕೆ, ಈ ರೀತಿಯಾಗಿ ನೀವು ಫೈಲ್ಸನ್ನು ಸ್ಟೋರ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಫೈಲ್ಸ್ ಸಿಗುತ್ತೆ. ಫೋಲ್ಡರ್ ಒಳಗಡೆ ಯಾವ ರೀತಿ ಸೇವ್ ಮಾಡಬೇಕು ನೋಡಿ. ಫೈಲ್ಸ್ ಓಪನ್ ಆಯಿತು. ಸೊ ನೀವು ಜಸ್ಟ್ ಹುಡ್ಕೋ ಅಂಥ ಅವಶ್ಯಕತೆ ಇರಲ್ಲ ಅಲ್ವಾ. ಫೋಲ್ಡರ್ನ ಈಗ ನಾವು ಮನೇಲಿ ಯಾವುದೇ ಒಂದು ಥಿಂಗ್ಸನ್ನು ನಾವು ಪ್ರಾಪರ್ ವೇಲಿ ಇಟ್ಟಾಗ ನಾವು ಹುಡ್ಕೋ ಅವಶ್ಯಕತೆ ಇರಲ್ಲ. ಈಗ ಕಬೋರ್ಡಲ್ಲಿ ಬಟ್ಟೆಗಳನ್ನು ಪ್ರಾಪರ್ ವೇಲಿ ಇಟ್ಟಾಗ ಏನಾಗುತ್ತೆ, ನಮಗೆ ತಕ್ಷಣ ಸಿಗುತ್ತೆ. ಹಾಗೆ ನಾವು ಫೈಲ್ಸನ್ನು ಪ್ರಾಪರ್ ವೇಯಲ್ಲಿ ಸೇವ್ ಮಾಡಿದಾಗ ನಮಗೆ ಸಿಸ್ಟಮಲ್ಲಿ ಬಂದು ಹುಡ್ಕೊಳ್ಳೋವಂಥ ಅವಶ್ಯಕತೆ ಇರಲ್ಲ. ಏನಾಗುತ್ತೆ, ಫೈಲ್ಸ್ ನಮಗೆ ಬೇಗ ಈಸಿಯಾಗಿ ಸಿಗುತ್ತೆ. ಇದೇ ರೀತಿಯಾಗಿ MS Excel ಫೈಲ್ಸ್ನ, MS PowerPoint ಫೈಲ್ಸ್ನ ನೀವು ಸ್ಟೋರ್ ಮಾಡ್ಬೋದು. ಈ ರೀತಿಯಾಗಿ ನಿಮ್ಮ ಫೋಲ್ಡರ್ ಒಳಗಡೆ ಫೋಲ್ಡರ್ ಕೂಡ ಕ್ರಿಯೇಟ್ ಮಾಡ್ಕೊಂಡು ನೀವು ಫೈಲ್ಸನ್ನು ಸೇವ್ ಮಾಡ್ಕೋಬೋದು. ಇನ್ನೂ ನೀವು ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ, ಆ ಫೋಲ್ಡರ್ ಒಳಗಡೆ ಇನ್ನೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸಪೋಸ್ ನೀವು ಒಂದು ಕಂಪನಿಯಲ್ಲಿ ಇದ್ದೀರಾ ಅಂದರೆ ಆ ಕಂಪನಿ ಆಗಸ್ಟ್ ಮಂತ್ ಡೀಟೇಲ್ಸ್ ಅಥವಾ ಸೆಪ್ಟೆಂಬರ್ ಮಂತ್ ಡೀಟೇಲ್ಸ್, ಆಗಸ್ಟ್ ಹತ್ತನೇ ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಆ ಫೋಲ್ಡರ್ ಒಳಗಡೆ ಕೂಡ ನೀವು ಸೇವ್ ಮಾಡ್ಬೋದು. ಫೈಲ್ಸನ್ನು ಸೇವ್ ಮಾಡ್ಬೋದು. ನಿಮಗೆ ಈಸಿಯಾಗಿ ಆ ಫೈಲ್ಸ್ಗಳು ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ತನಕ ನೋಡಿದ್ರಿ ಅಲ್ವಾ ನೀವು ಫೈಲ್ಸನ್ನು ಹೇಗೆ ಫೋಲ್ಡರ್ ಒಳಗಡೆ ಸೇವ್ ಮಾಡಬೇಕು, MS ವರ್ಡ್ ಪ್ಯಾಡ್ ಫೈಲ್ಸನ್ನು ಹೇಗೆ ಸೇವ್ ಮಾಡಬೇಕು ಅಂತ. ಸೊ
ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನು ಒಂದು ಸಲ ಪ್ರಾಕ್ಟೀಸ್ ಮಾಡಿ ಖಂಡಿತ ನೀವು ಫೈಲ್ಸನ್ನು ಪ್ರಾಪರ್ ವೇಯಲ್ಲಿ ಸೇವ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.